ಅಪ್ಪ ಒಂದು ಹುಡುಗಿ ನೋಡೋ ಬೇಗ ನನಗೆ ಮದ್ವೆ ಮಾಡೋ ಅಪ್ಪ ಒಂದು ಹುಡುಗಿ ನೋಡೋ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಗೈಸ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ ಕಡೆಯಿಂದ ಟ್ರಿಪ್ ಇತ್ತು, ಒನ್ ಡೇ ಟ್ರಿಪ್ಪು ಅಕ್ಕ ಸ್ಕೂಲ್ ಕಡೆಯಿಂದ. ಹೋಗೋಣ ಅಂತ ಹೊರಟ್ವಿ. ಗೈಸ್ ಫಸ್ಟು ಇಂಟ್ರೆಸ್ಟ್ ಇರಲಿಲ್ಲ, ಮಮ್ಮಿ ಎಲ್ಲ ಫೋರ್ಸ್ ಮಾಡಿದ್ರು, ಸರಿ ಹೋಗು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಹೋಗೋಣ ಅಂತ ಹೊರಟೆ. ಸ್ಕೂಲ್ ಹತ್ರ ರೀಚ್ ಆದ್ವಿ. ಗೈಸ್ ಫೈನಲಿ ಬಸ್ ಬಂತು, ಬಸ್ ಹತ್ಕೊಂಡ್ವಿ. ನಿಜ ಹೇಳಬೇಕು ಅಂದರೆ ಯಾವ್ಯಾವ ಪ್ಲೇಸ್ ಅಂತ ನನಗೂ ಗೊತ್ತಿಲ್ಲ. ಇವನು ಬಂದ್ಬಿಟ್ಟು ಫ್ರೆಂಡು, ಲಾಸ್ಟ್ ಟ್ರಿಪ್ಪಲ್ಲೆಲ್ಲ ಫ್ರೆಂಡ್ ಆಗಿದ್ದ, ಏನೇನೋ ಸ್ಟೋರಿ ಎಲ್ಲ ಹೇಳ್ತಿರ್ತಾನೆ. ಗೈಸ್ ಇವತ್ತಿನ ಜರ್ನಿ ಸ್ಟಾರ್ಟ್ ಆಯಿತು. ಹೇಗಿರುತ್ತೆ ಅಂತ ಬನ್ನಿ ನೋಡೋಣ. ಗೈಸ್ ಫೈನಲಿ ಪ್ಲೇಸಿಗೆ ರೀಚ್ ಆದ್ವಿ. ಫಸ್ಟು ಪ್ಲೇಸ್ ಬಂದ್ಬಿಟ್ಟು ದೇವರಾಯನ ಬೆಟ್ಟ. ಗೈಸ್ ಅಲ್ಲಿ ದೇವಸ್ಥಾನ ಓಪನ್ ಆಗೋದು 9:30 ಅಂತ ಅಂದರು. ಅಷ್ಟರಲ್ಲಿ ಮಕ್ಳುಗಳ್ನೆಲ್ಲ ಊಟಕ್ಕೆ ಬಿಟ್ವಿ. ಅವ್ರು ಊಟ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಆನ್ ದ ವೇನೇ ತಿನ್ಕೊಂಡು ಬಂದಿದ್ವಿ. ಅವ್ರು ಊಟ ಮಾಡೋ ಅಷ್ಟರಲ್ಲಿ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ ಹೋದ್ವಿ. ಸಣ್ಣ ಮಕ್ಕಳಾಗೆ ಉಳ್ಕೋಬಾರ್ದ ನಾವು, ಸುಮ್ಮನೆ ದೊಡ್ಡವರಾಗಿ. ಗೈಸ್ ಗೇಟ್ ಓಪನ್ ಆಯಿತು. ಅಲ್ಲಿ ನೋಡಿದ್ರೆ ಎಂಟ್ರೆನ್ಸ್ ಆದರೆ ಗೈಸ್ 400 ಸ್ಟೆಪ್ಸ್ ಅಂತ ಹೇಳ್ತಾ ಇದ್ದಾರೆ. ನನಗಂತೂ ಶಾಖೆ ಆಗೋಯಿತು. ಹತ್ತು ಸಾಕಾಯಿತು. ನೋಡಿದ್ರೆ ನಾನೇ ಲಾಸ್ಟು. ಎಲ್ಲರೂ ಹಂಗೂ ಕಿಂಡಲ್ ಮಾಡ್ತಾಯಿದ್ರು. ಗೈಸ್ ಹುಡುಗರಿಗೆಲ್ಲ ಜೋಶ್ ಅನಿಸುತ್ತೆ, ಫುಲ್ಲು ಹೋಗ್ಬಿಟ್ಟಿದ್ದಾರೆ ಮುಂದೆ. ನಾನು ನಡ್ಕೊಂಡು ಹೋಗ್ತಾಯಿದ್ದೆ ಕುತ್ಕೊಂಡು. ಗೈಸ್ ಫೈನಲಿ ಟೆಂಪಲ್ ಬತ್ತು ಅಂತ ಅಂದರೆ ಅದು ಅಲ್ವಂತೆ, ಇನ್ನೂ ಮುಂದೆ ಹೋಗ್ಬೇಕಂತೆ. ನನಗಂತೂ ಸಾಕಾಯಿತು. ಗೈಸ್ ಇನ್ನೂ ಮುಂದೆ ಹೋಗಬೇಕು ಅಂತ ಹೇಳಿದ್ರು ಟೆಂಪಲ್ಗೆ. ನನ್ನ ಕೈಲಿ ನಡೆಯೋದಕ್ಕಾಗಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡೆ. ಅವ್ರು ಹೋಗಿ ದರ್ಶನ ಮುಗಿಸ್ಕೊಂಡು ಬರಲಿ ಅಂತ ಹೇಳ್ಬಿಟ್ಟು ಒಂದಷ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು. ಬಟ್ ಬರೀ ಬೆಟ್ಟ ಗೈಸ್, ಅಂದರೆ ತುಂಬ ಚೆನ್ನಾಗಿದೆ ಫೋಟೋಶೂಟ್ಗೆಲ್ಲ. ಇಲ್ಲಿಂದ ಇನ್ನೂ ಮೇಲೆ ಹತ್ತಬೇಕಂತೆ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿದ್ರೆ. ಅಲ್ಲಿ ಹುಡುಗರೆಲ್ಲ ಹತ್ತೋದಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಮತ್ತೆ ನಾವು ವಾಪಸ್ ಹೊರಟ್ವಿ. ನೆಕ್ಸ್ಟು ಪ್ಲೇಸ್ ಬಂದ್ಬಿಟ್ಟು ಗೈಸ್ ಜನಪದ ಲೋಕ ಅಂತ ಹೇಳ್ಬಿಟ್ಟು. ಗೈಸ್ ಲಿಟ್ರಲಿ ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸ್ ಹಾಕ್ತಿದ್ದಂಗೆ ಈಚೆ ಬರಬೇಕು ಅನ್ನೋ ಫೀಲೇ ಬರಲ್ಲ, ಹೋಗಬೇಕು ಅಂತ, ಅಷ್ಟು ಚೆನ್ನಾಗಿದೆ. ಇಲ್ಲಿ ಏನಪ್ಪ ಅಂತ ಅಂದರೆ ಸ್ಪೆಷಲ್ಲು, ಆವಾಗಿನ ಕಾಲದಲ್ಲಿ ಯಾವ ಥರ ಯೂಸ್ ಮಾಡ್ತಾಯಿದ್ರು ಮೀನ್ಸ್ ವಸ್ತುಗಳನ್ನ, ಅದನ್ನೆಲ್ಲ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸು. ಒಂದೇ ಟ್ರಿಪ್ ಆದ್ರೂ ಬಟ್ ಈ ಪ್ಲೇಸು ತುಂಬ ಚೆನ್ನಾಗಿದೆ. ಜನಪದ ಲೋಕ ಅಂತ ರಾಮನಗರ ಹತ್ರನೇ ಬರುತ್ತೆ. ಆಮೇಲೆ ಒಳಗಡೆ ಫೋಟೋ ಅಲೋ ಇರಲ್ಲ, ಫೋನ್ ಎಲ್ಲ ಅಲೋ ಇರಲ್ಲ. ಬಟ್ ನಾನು ಹಂಗೂ ಗೊತ್ತಿಲ್ಲದ ಹಾಗೆ ಫೋನ್ನ ಇಟ್ಕೊಂಡು ಆದರೂ ಸ್ವಲ್ಪ ವೀಡಿಯೋಗಳನ್ನೆಲ್ಲ ಟ್ರೈ ಮಾಡಿದೆ. ಬಟ್ ಅಲ್ಲಿ ಫೋನ್ ಅಲೋ ಇರಲ್ಲ ಅಂತ ಹೇಳಿದ್ರು. ನಾನು ಗೊತ್ತಿಲ್ಲದಲ್ಲ ಹಾಗೆ ವೀಡಿಯೋ ಮಾಡಿದೆ. ಬಟ್ ಅಲ್ಲಿ ಕ್ಯಾಮ್ರಾ ಎಲ್ಲ ಇತ್ತು. ಫಸ್ಟು ಭಯ ಆಯಿತು, ಹೆಂಗೋ ಏನೋ ಅಂತ ಹೇಳ್ಬಿಟ್ಟು. ಬೇರೆಯವರೆಲ್ಲ ವೀಡಿಯೋ ಗೈಸ್ ನನಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು ಪ್ಲೇಸು. ಯಾಕಂದರೆ ನೀವು ಒಂದ್ಸರಿ ತುಂಬ ಚೆನ್ನಾಗಿತ್ತು ಮಾಡಿ ಅದನ್ನೆಲ್ಲ ಆ್ಯಡ್ ಮಾಡೋದು ಯಾವುದೇ ಥರ ಪ್ರಮೋಷನಲ್ ಮಾಡ್ತಾಯಿಲ್ಲ. ನನಗೋಗಿ ಇಷ್ಟ ಆಯಿತು ಈ ಪ್ಲೇಸು. ಆವಾಗಿನ ಕಾಲದಲ್ಲಿ ಮನೆಗಳು ಆಗಿರ್ಬೋದು ಅಥವಾ ಆವಾಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಿದ್ರು ಅದನ್ನೆಲ್ಲ ಹಂಗೆ ಸೇಫಾಗಿ ಇಟ್ಟಿದ್ದಾರೆ. ಮತ್ತು ಮ್ಯೂಸಿಯಮ್ ಕೂಡ ಇದೆ. ಮ್ಯೂಸಿಯಮಲ್ಲಿ ಯಾವುದೇ ಥರ ವೀಡಿಯೋ ಫೋಟೋಸ್ ಅವೈಲಬಲ್ ಇರಲ್ಲ. ಇಲ್ಲೂ ಅಷ್ಟೇ ವೀಡಿಯೋ ಏನೂ ಅವೈಲಬಲ್ ಇರಲಿಲ್ಲ. ಬಟ್ ನಾನು ಗೊತ್ತಿಲ್ದಂಗೆ ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಪ್ಲೇಸಸ್ ತುಂಬ ಅಂದರೆ ಒಂದು 2 hours ವ್ಯೂ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು. ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೀವು ಒಂದ್ಸರಿ ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಈ ಪ್ಲೇಸು. ಅಲ್ಲೂ ಒಂದಷ್ಟು ಫೋಟೋ ವೀಡಿಯೋಸ್ ಎಲ್ಲ ತಗೊಂಡು ಬಂದ್ವಿ. ಗೈಸ್ ಅಲ್ಲೇ ಪ್ಲೇಸ್ ಇತ್ತು ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಲಂಚ್ ಮುಗಿಸ್ಕೊಂಡ್ವಿ.
ನನಗಂತೂ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಸೊ ನೀವು ವಿಸಿಟ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ಅಲ್ಲಿಂದ ಹೊರಟ್ವಿ. ಗೈಸ್ ಫೈನಲಿ ಮನೆಗೆ ಹೋಗ್ತಾ ಇದ್ವಿ. ಇವತ್ತಿನ ಡೇ ಹೇಗಿತ್ತು, ಯಾರಾದರೂ ಆಲ್ರೆಡಿ ವಿಸಿಟ್ ಮಾಡಿದರೆ ಕಮೆಂಟ್ ಮಾಡಿ. ಸೊ ಆಲ್ರೆಡಿ ವಿಸಿಟ್ ಮಾಡಿದ್ವಿ ಅಂತ. ಇವತ್ತಿನ ಡೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್